ಉದಯ ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಕಾಂಗ್ರೆಸ್ ವಕ್ತಾರರು. ಹೌದು, ನಮ್ಮ ನಮ್ಮ ಸಹವರ್ತಿಗಳು ತಮ್ಮ ಚಾನೆಲ್ ನಲ್ಲಿ ಇದ್ದಾರೆ. ಸಂಜನಾ ಅವರು ಬಹಳ ಬಹಳ ಸಂತೋಷ ಆಯ್ತು ಅವರನ್ನು ನೋಡಿ. ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಬಹಳ ಒಂದು ಶೋಷಿತವಾದಂತಹ ಒಂದು ವರ್ಗ ಅಂತ ನಾವು ಹೇಳ್ಬೋದು. ಹೌದು ಹೌದು. ನೋಡಿ, ಬಹುಶಃ ಈ ದೇಶದಲ್ಲಿ ಅವರ ಒಂದು ಜನಸಂಖ್ಯೆ ಒಂದು ಹೆಚ್ಚು ಕಡಿಮೆ ಒಂದು 6-7 ಲಕ್ಷ ಇರಬಹುದು ದಾಖಲೆ ಮಾಡಿದ ಪ್ರಕಾರ. ಹೌದು, ಅಂದ್ರೆ ದಾಖಲೆ ಆಗಿರುವಂತದ್ದು. ದಾಖಲೆ ಇಲ್ಲದದ್ದು ಎಷ್ಟೋ ಮಂದಿ ಇದ್ದಾರೆ. ಬಹುಶಃ ಅವರಿಗೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಒಂಥರದ ಅಂಜಿಕೆ ಅಥವಾ ಏನೋ ಒಂದು ವಿಷಯ ಇದ್ದಿರ್ಬಹುದು ಹಾಗಿದ್ದಿರುವಾಗ. ಆದ್ರೆ ಅಷ್ಟು ಮಂದಿ ಧೈರ್ಯವಾಗಿ ಬಂದು ತಾವು ತೃತೀಯ ಲಿಂಗಿಯರು ಅಂತ ಹೇಳುವಂತ ಘೋಷಣೆ ಮಾಡಿಕೊಂಡಿರುವಂತದ್ದು ಬಹಳ ಒಂದು ಅಭಿನಂದನೀಯ. ನೋಡಿ, ಈ ಜಗತ್ತಿನಲ್ಲಿ ಪ್ರತಿ ಒಂದು ಜೀವಿಗೂ ಬದುಕಲಿಕ್ಕೆ ಹಕ್ಕಿದೆ. ಅದೇ ರೀತಿಯಾಗಿ ಇವರಿಗೂ ಕೂಡ ನಾವು ಬಹಳ ಬೇಸರದಿಂದ ಹೇಳ್ಬೇಕಾಗ್ತದೆ. ಇವರಷ್ಟು ನಾವು ಹೇಳ್ತೇವೆ ಮಹಿಳೆಯರ ಜೀವನ ಕಷ್ಟ, ಪುರುಷರ ಜೀವನ ಕಷ್ಟ ಅಂತ. ಬಹುಶಃ ಇವರದ್ದು ನಾವು ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಬಹಳ ದಮನಿತ್ತರು ಇವರು. ಯಾಕಂತೇಳಿ ಇವರಿಗೆ ಬಹಳಷ್ಟು ಏನ್ ಹೇಳ್ತಾರೆ, ಈ ಒಂದು ಲೀಗಲ್ ರೆಕಗ್ನಿಷನ್ಸ್ ಆಗಿದ್ದಿರ್ಬಹುದು, ಸಿಗ್ತಾ ಇಲ್ಲ. ಯಾಕಂತ ಹೇಳಿ ನೋಡಿ, ಈಗ ನಾವೊಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮೇಲ್ ಫಿಮೇಲ್ ಅಂತ ಹೇಳಿ ನೋಡ್ತೇವೆ. ಸರಿ, ಹೆಚ್ಚಿನ ಈಗ ಸ್ವಲ್ಪ ಚೇಂಜಸ್ ಆಗಿದೆ. ಹೌದು. ಬಟ್ ಟ್ರಾನ್ಸ್ ಜೆಂಡರ್ಸ್ ಅಂತ ಹೇಳುವಂತಹ ಒಂದು ಅದರ್ಸ್ ಅಂತ ಹೇಳುವಂತದ್ದು ಬಹಳ ಕಡಿಮೆ ಇರುವಂತದ್ದು. ನೋಡಿ, ನಾವು ಈ ಅವರಿಗೆ ಆಗುವಂತಹ ಶೋಷಣೆಗಳು, ಈ ಕೆಲವೊಂದೊಂದು ಆಂಟಿ ಡಿಸ್ಕ್ರಿಮಿನೇಷನ್ಸ್ ನಡೀತದೆ. ಅದರ ವಿರುದ್ಧ ಅವರನ್ನು ಒಂದು ರಕ್ಷಣೆ ಮಾಡುವಂತಹ ಕೆಲವೊಂದೊಂದು ಕಾಯ್ದೆಗಳು ಬರ್ಬೇಕಾಗ್ತದೆ. ಈಗ ನಾವು ಈಗ ಅವರಿಗೆ ಒಂದು ಜಾಬ್ಸ್ ನಲ್ಲಿ ಇರ್ಬೋದು, ಅಥವಾ ಒಂದು ವಿದ್ಯಾಭ್ಯಾಸದಲ್ಲಿ ಇರ್ತಿರ್ಬೋದು. ಹೌದು. ಮತ್ತೆ ಮನೆಯ ಬಗ್ಗೆ ಕೇಳ್ತಾ ಇರ್ತಾರೆ ಯಾವಾಗ್ಲೂ. ಖಂಡಿತ ವಾಸಕ್ಕೆ ಒಂದು ಏನಾದ್ರೂ ವ್ಯವಸ್ಥೆ ಬೇಕು ಅಂತ. ಹೌದು. ಮತ್ತೆ ನಾವು ಅವರಿಗೆ ಸಾಮಾಜಿಕವಾಗಿ ಕೊಡುವಂತಹ ಕೆಲವೊಂದೊಂದು ಸ್ಥಾನಮಾನಗಳು. ಹೌದು. ನೋಡಿ, ನಾವು ಇವಾಗ ಹಾಸ್ಪಿಟಲ್ಗಳಲ್ಲಿ ಕೂಡ ನೋಡ್ತೇವೆ, ಒಂದು ಮೇಲ್ ವಾರ್ಡ್, ಫಿಮೇಲ್ ವಾರ್ಡ್ ಇದೆ, ಚಿಲ್ಡ್ರನ್ ವಾರ್ಡ್ ಇದೆ. ಖಂಡಿತ ಇವರಿಗಂತ ಹೇಳುವಂತಹ ಒಂದು ಸ್ಪೆಸಿಫೈಡ್ ವಾರ್ಡ್ಗಳು ಇರುವಂತಹ ವ್ಯವಸ್ಥೆ ಬಹಳ ಕಡಿಮೆ. ನಾನಂತೂ ನೋಡ್ಲಿಲ್ಲ ಎಲ್ಲಿಯೂ. ಮತ್ತೆ ಅದು ಮಾತ್ರ ಅಲ್ಲದೆ ನೋಡಿ, ಈ ಕೆಲವೊಂದೊಂದು ಸೋಷಿಯಲ್ ಸೇಫ್ಟಿಗಳು, ಅದರಲ್ಲಿಯೂ ಕೂಡ ನಾವು ಈಗ ರಾಜಕಾರಣದಲ್ಲಿ ಇದ್ದೇವೆ. ಆದ್ರೂ ನಮಗೆ ಒಂದು ಬಹಳ ಬೇಸರದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ಈ ಒಂದು ವಿಚಾರವಾಗಿ ಯಾವುದೇ ಒಂದು ರಾಜಕೀಯ ಪಕ್ಷದವರು ಇರಬಹುದು, ಅವರಿಗೆ ಒಂದು ಸೋಷಿಯಲ್ ಸೇಫ್ಟಿ ಆಗ್ಲಿ ಅಥವಾ ಒಂದು ಲೀಗಲ್ ಪ್ರೊಟೆಕ್ಷನ್ಸ್ ಕೊಡುವಂತಹ ಒಂದು ವಿಚಾರದಲ್ಲಿ ಬಹಳಷ್ಟು ಎಡವಿದ್ದೇವೆ. ಮತ್ತೆ ನೋಡಿ, ಈಗ ನಾವು ಕೆಲವೊಂದೊಂದು ಸಣ್ಣ ಪುಟ್ಟ ರಿಸರ್ವೇಶನ್ಸ್ ಗಳು ಕೊಟ್ಟಿದ್ದಿರಬಹುದು. ಬಟ್ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್ ಅಥವಾ ತೃತೀಯ ಲಿಂಗಿಯಾಗಿರುವಂತದ್ದು ಏನು ಅಪರಾಧ ಅಲ್ಲ, ಅಥವಾ ಏನು ದೊಡ್ಡ ಪಾಪದ ಕೆಲಸ ಅಲ್ಲ. ದೇವರವರನ್ನು ಹಾಗೆ ಮಾಡಿದ್ದಾರೆ. ಹಾಗಿರುವಾಗ ಇದನ್ನು ಏನು ದೊಡ್ಡ ಕ್ರೈಮ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತಲ್ಲ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನೋಡಿ, ನಾವು ಇನ್ನು ಮುಂದೆಗೆ ದೊಡ್ಡ ಮನಸ್ಸು ಮಾಡಬೇಕು. ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಈಗ ಒಂದು ರಿಸರ್ವೇಶನ್ಸ್ ಗಳನ್ನು ನಾವು ಕೊಡ್ಲೇಬೇಕಾಗ ಅವರಿಗೆ. ಯಾಕಂತ ಹೇಳಿದ್ರೆ ಅವರು ಕೂಡ ಒಂದು ನಮ್ಮ ಒಟ್ಟಿಗೆ ಇರುವವರು, ನಮ್ಮ ಸಮಾಜದ ಒಂದು ಅಂಗ. ಒಂದು ಅಲ್ಲ, ನಾನು ಹೇಳುವಂತದ್ದು ಬಹಳ ಕೆಲವರಿಗೆ ಹಾಸ್ಯಾಸ್ಪದ ಆಗಬಹುದು. ನೋಡಿ, MP ಇಲೆಕ್ಷನ್ಸ್ ಆಗಿದ್ದಿರ್ಬಹುದು, MLA ಇಲೆಕ್ಷನ್ಸ್ ಆಗಿದ್ದಿರಬಹುದು. ನಾವು ಜನರಲ್ ಕ್ಯಾಟಗರಿ, OBC, SC, ST ಅಂತ ಹೇಳಿ ರಿಸರ್ವೇಶನ್ಸ್ ಗಳನ್ನ ನಾವು ಮಾಡ್ತೇವೆ. ಸರಿ. ಆದ್ರೆ ಇದರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಒಳ್ಳೆ ಆಲೋಚನೆ. ಬಹುಶಃ ಈ ನಿಗಮ ಮಂಡಳಿಗಳಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ರಿಸರ್ವೇಶನ್ಸ್ ಗಳನ್ನು ಕೊಟ್ರೆ ಖಂಡಿತವಾಗಿಯೂ ಇವರ ಒಂದು ಏನು ವರ್ಗದವರಿದ್ದಾರೆ ಅವರ ಒಂದು ಸರ್ವತೋನ್ಮುಖ ಅಭಿವೃದ್ಧಿ ಆಗ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ಉದಯಾಚಾರ್ಯ, ಬಹಳ ಸಂತೋಷ. ನಾರ್ಮಲಿ ಏನಾಗ್ತದೆ ಅಂದ್ರೆ ಟ್ರಾನ್ಸ್ಜೆಂಡರ್ ಅಥವಾ ನಾವು ಏನು ಹೇಳ್ತೇವೆ ಲಿಂಗತ್ವ ಅಲ್ಪಸಂಖ್ಯಾತರು, ಇದರ ಬಗ್ಗೆ ರೀಲ್ಸ್ಗಳನ್ನು ಮಾಡ್ತಾರೆ, ಅದು ಇದು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ. ಆದರೆ ನಾವು ಅವರ ಸಮಸ್ಯೆ ಏನಿದೆ ಎನ್ನುವುದನ್ನು ನಾವು ಜನಧ್ವನಿಯ ಮೂಲಕ ಮುಂದೆ ತರ್ತಾ ಇದ್ದೇವೆ. ಕರೆ ಮಾಡಿ ನಮ್ಮ ಜೊತೆ ಮಾತುಕತೆ ನಡೆಸಬೇಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಒಳ್ಳೆ